ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ, ನೀವು ಮಾಂಸಾರು ತಿನ್ನು, ಏನ್ ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ಕುದಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದ್ರು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿರಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ, 85% ಹಿಂದೂಗಳಿದ್ರು ಕೂಡ ನೀವು ಗೌಡ ಆಗಿದ್ದೀರಿ, ನೀವು ಲಿಂಗಾಯತ ಆಗಿದ್ದೀರಿ, ನೀವು ಕುರುಬ ಆಗಿದ್ದೀರಿ, ನೀವು SC ಆಗಿದ್ದೀರಿ, ನೀವು ST ಆಗಿದ್ದೀರಿ, ಅದರೊಳಗಡೆ ಎಡ ಆಗಿದ್ದೀರಿ, ಅದರೊಳಗಡೆ ಬಲ ಆಗಿದ್ದೀರಿ. ಈ ತರ ಹರಿದು ಹಂಚುವಾಗಿದ್ರೆ ಲಾಸ್ಟ್ 2 ದಿನ 7ನೇ ತಾರೀಕು 8ನೇ ತಾರೀಕು ಕವರ್ ಒಳಗಡೆ 2000 ರೂಪಾಯಿ ಹಾಕಿ ಕೊಟ್ಬಿಟ್ರೆ ನಿಮ್ ಓಟ್ ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಅದು ಯೋಚನೆ ಮಾಡಿ. ಇವತ್ತು ದೇಶದ ಪರಿಸ್ಥಿತಿ ಏನಿದೆ, ಇವತ್ತು ಒಬ್ಬ ನರೇಂದ್ರ ಮೋದಿ ಇಲ್ಲ ಅಂತ ಹೇಳಿದ್ರೆ, ಹಿಂದೂಗಳು ಒಗ್ಗಟ್ಟಾಗಿ ವೋಟ್ ಹಾಕಿ ನರೇಂದ್ರ ಮೋದಿನ ಪ್ರಧಾನಿ ಮಾಡಲಿಲ್ಲ ಅಂತಂದ್ರೆ ಇವತ್ತು ದೇಶ ಮುಳುಗಡೆ ಇರ್ತಿತ್ತ. ಹಾಗೆ ನಮ್ಮ ಹಿಂದೂಗಳು ಇವತ್ತು ಉಳಿಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಾಗಬೇಕು. ನಮ್ಮ ಶಿವಾಜಿ ಜಯಂತಿ ನಡಿಬೇಕು, ಬಸವ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕ ಜಯಂತಿಗಳು ವಿಜೃಂಭಣೆಯಿಂದ ನಡಿಬೇಕು ಅಂತಂದ್ರೆ ದೇಶ ಕಾಯಕ್ಕೆ ಒಬ್ಬ ಮೋದಿ ಇದ್ರೆ ಸಾಕಾಗಲ್ಲ. ನಮ್ಮ ಬಾಗಲಕೋಟೆ ಹಿತರಕ್ಷಣೆ ಮಾಡ್ಲಿಕ್ಕೆ ಡಾಕ್ಟರ್ ಚರಂತಿ ಮಠರು ಕೂಡ ನಮ್ಮ MLA ಆಗಿರಬೇಕು. ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ, ವಿನಮ್ರವಾಗಿ ಕೇಳ್ಕೊಳ್ತೀವಿ, ನೀವೆಲ್ಲ ಜಾತಿಯಾಗಿ ಒಡೆದೋಗ್ಬೇಡಿ, ಹಿಂದೂಗಳಾಗಿ ಒಗ್ಗಟ್ಟಾಗಿ ಓಟ್ ಕೊಡಿ. 2028ಗೆ ಮತ್ತೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲೂ ಬರುತ್ತೆ ಅನ್ನೋ ಸೂಚನೆಯನ್ನ ಬಾಗಲಕೋಟೆಯ ಜನ 2 ವರ್ಷ ಮೊದಲೇ ಇಡೀ ರಾಜ್ಯಕ್ಕೆ ಕೊಡುವಂತ ಒಂದು ಅವಕಾಶ ಲಭ್ಯವಾಗಿದೆ.